Welcome students. Dear students, in the previous class we shall discuss about the half wave plate and the quarter wave plate. Dear students, in this video I am going to explain the topic production and detection of polarized light. Here, before going to the production and detection of polarization of light, first you have to understand what is Nichols prism and how it works during production and detection of polarized light. See here, this one is actual Nichols prism. Here it is cut along the diagonal here from here to here, cut into two pieces, and again it is pasted with Canada blossom. Canada blossom having some refractive indices, that is transparent material. Then it makes the angle 108 degree shown here below diagram. You can refer the below diagram here, 108 degree and 72 degree each. ಇಲ್ಲಿ ನಿಕೋಲ್ಸ್ ಪ್ರಿಸಮನ್ನು ಈ ಡಯಾಗನಲ್ ಲೈನ್ ಕರಿತೀವಿ. ಈ ತುದಿಯಿಂದ ಇಲ್ಲೇನು ನಾನು ಕರ್ಸರ್ ಇಟ್ಟಿದ್ದೀನಿ, ಈ ತುದಿಯಿಂದ ಈ ಆಪೋಸಿಟ್ ಏನಿದೆಯಲ್ಲ ಈ ತುದಿಗೆ ಕಟ್ ಮಾಡ್ತೀವಿ. ಈ ಪ್ರಿಸಮ್ ಕಟ್ ಮಾಡಿದಾಗ ಎರಡು ಭಾಗ ಆಗುತ್ತೆ. ಇಲ್ಲೊಂದು ಕೆನಡಾ ಬ್ಲಾಸಮ್ ಅನ್ನೋದು ಒಂದು ಟ್ರಾನ್ಸ್ಪರೆಂಟ್ ಮೆಟೀರಿಯಲನ್ನು ನಾವು ಪೇಸ್ಟ್ ಮಾಡ್ತೀವಿ ಈ ಎರಡು ಪ್ರಿಸಮನ್ನು. ಇಲ್ಲಿ ನೋಡಿ, ಈ ರೈಟ್ ಸೈಡ್ ಪ್ರಿಸಮ್ ಇದೆಯಲ್ಲ, ಇಲ್ಲೇ ನಿಕೋಲ್ಸ್ ಪ್ರಿಸಮ್ ಕಾಣಿಸ್ತಾ ಇದೆ, ರೈಟ್ ಸೈಡ್ ಡಯಾಗ್ರಾಮು. ಇಲ್ಲಿ ನೋಡಿ ಎ ಅಂತ ಹೆಂಗೆ ಕಾಣಿಸುತ್ತೆ, ಇದು ಇಲ್ಲಿಂದ ಒಂದು ಬ್ಲೂ ಲೈನ್ ಏನು ಕಾಣಿಸುತ್ತಲ್ಲ, ದಿಸ್ ಈಸ್ ಕೆನಡಾ ಬ್ಲಾಸಮ್. ಇದು ಎರಡು ಪ್ರಿಸಮನ್ನು ಪೇಸ್ಟ್ ಮಾಡಿರೋದು ಕಟ್ ಮಾಡಿದ ನಂತರ. ಇಲ್ಲೇನಾಗ್ತದೆ, ಆವಾಗ ಇಲ್ಲಿ ಆ್ಯಂಗಲ್ ಏನಿದೆ ಇಲ್ಲಿ ಬಿಟ್ವೀನ್ ದೀಸ್ ಟೂ, ಇಲ್ಲಿ ಹೆಂಗೆ ಕಾಣಿಸುತ್ತಲ್ಲ, ಇದು 108 ಡಿಗ್ರಿ ಇರ್ತದೆ ಇಲ್ಲಿ, ಮತ್ತು ಈ ಭಾಗದಲ್ಲಿ 72 ಡಿಗ್ರಿ ಇರ್ತದೆ. ವೆನ್ ಅನ್ಪೋಲರೈಸ್ಡ್ ಲೈಟ್ ಇನ್ಸಿಡೆಂಟ್ ಆನ್ ದಿ ಫೇಸ್ ಆಫ್ ದಿ ನಿಕೋಲ್ ಪ್ರಿಸಮ್, ನೋಡಿ ಈ ಒಂದು ಅನ್ಪೋಲರೈಸ್ಡ್ ಲೈಟು ನಿಕೋಲ್ ಪ್ರಿಸಮ್ನ ಒಂದು ಫೇಸಲ್ಲಿ ಇನ್ಸಿಡೆಂಟ್ ಆದಾಗ ಇಟ್ ಅಂಡರ್ಗೋಸ್ ಡಬಲ್ ರಿಫ್ರಾಕ್ಷನ್. ದಟ್ ಮೀನ್ಸ್ ದ ಇನ್ಸಿಡೆಂಟ್ ರೇ ಸ್ಪ್ಲಿಟ್ಸ್ ಇಂಟು two component rays. One is extraordinary ray, another one is ordinary ray. ಇಲ್ಲಿ ಎಕ್ಸ್ಟ್ರಾರ್ಡಿನರಿ ರೇ ಏನಾಗುತ್ತೆ, ಕೆನಡಾ ಬ್ಲಾಸಮ್ ಮುಖಾಂತರ ಹಾದು ಹೋಗುತ್ತೆ, ಹಾದು ಆನಂತರ ಇದು ಆಚೆ ಬರ್ತಕ್ಕಂಥದ್ದು, ಇನ್ನೊಂದು ಫೇಸಿಂದ ಆಪೋಸಿಟ್ ಫೇಸಲ್ಲಿ ಆಚೆ ಬರ್ತಕ್ಕಂಥದ್ದು. ನೋಡಿ ಇಲ್ಲಿ ವೈಬ್ರೇಷನ್ಸ್ ಆ ಥರ ಇದೆ ನೋಡಿ, ಇದು ಎಕ್ಸ್ಟ್ರಾರ್ಡಿನರಿ ರೇಸ್. ದ ಎಕ್ಸ್ಟ್ರಾರ್ಡಿನರಿ ರೇಸ್ ಡಸ್ ನಾಟ್ ಒಬೇಸ್ ದ ಲಾಸ್ ಆಫ್ ರಿಫ್ರಾಕ್ಷನ್. ಇದನ್ನು ಇಂದಿನ ವಿಡಿಯೋ ಲೆಕ್ಚರಲ್ಲಿ ನಾನು ಹೇಳ್ಕೊಟ್ಟಿದ್ದೀನಿ. ಎಕ್ಸ್ಟ್ರಾರ್ಡಿನರಿ ರೇ, ಆರ್ಡಿನರಿ ರೇ ಏನಂತಂದೇಳಿ ಅದು ಡಿಫ್ರೆನ್ಸನ್ನು ಕೂಡ ಹೇಳಿದ್ದೀನಿ. ಅದು ರಿಫ್ರಾಕ್ಟ್ ಇಂಡೆಕ್ಸು, ವೆಲಾಸಿಟಿ ಬಗ್ಗೆ ನಾನು ಆಲ್ರೆಡಿ ಡೀಟೇಲ್ಸಾಗೆ ಹೇಳ್ಕೊಟ್ಟಿದ್ದೀನಿ. ಇಲ್ಲಿ ನೋಡಿ, ಇಲ್ಲಿ ಆರ್ಡಿನರಿ ರೇ ಅನ್ನೋದು ಕೆನಡಾ ಬ್ಲಾಸಮ್ಗೆ ಇಲ್ಲಿ ಇನ್ಸಿಡೆಂಟ್ ಆದಾಗ ಇಲ್ಲೇನಾಗ್ತದೆ, ಇಲ್ಲಿಂದಲೇ ಇದು ರಿಫ್ಲೆಕ್ಟ್ ಆಗುತ್ತೆ, ರಿಫ್ಲೆಕ್ಟ್ ಆಗಿ ಈಚೆ ಬರ್ತಕ್ಕಂಥದ್ದು. ಇದು ಆರ್ಡಿನರಿ ರೇ. ದಿಸ್ ಆರ್ಡಿನರಿ ರೇ ಒಬೇಸ್ ದ ಲಾಸ್ ಆಫ್ ರಿಫ್ರಾಕ್ಷನ್. ಸ್ನೆಲ್ಸ್ ಲಾ ಇದನ್ನೆಲ್ಲ ಒಬೇ ಮಾಡ್ತಕ್ಕಂಥದ್ದು. ಇದನ್ನೇ ನಾವು ಈ ರೇ ಡಯಾಗ್ರಾಮಲ್ಲಿ ಈ ರೀತಿ ತೋರಿಸಿವಿ. ನೋಡಿ, ಎನಿಂದ ಬಿಗೆ ಕೆನಡಾ ಬ್ಲಾಸಮ್ ಇದೆ, ಇಲ್ಲೇನಿದೆಲ್ಲ ಎ ಟು ಬಿ ಬ್ಲೂ ಕಲರ್ ಲೈನು. ಕೆನಡಾ ಬ್ಲಾಸಮ್ ಅನ್ನೋದು ಗಮ್, ಅದು ಟ್ರಾನ್ಸ್ಪರೆಂಟ್ ಮೆಟೀರಿಯಲ್, ಇಟ್ ಹ್ಯಾಸ್ ಸಮ್ ರಿಫ್ರಾಕ್ಟ್ ಇಂಡೆಕ್ಸ್. ಇಲ್ಲೇನಾಗ್ತದೆ, ಲೈಟ್ ರೇಸ್ ಇಲ್ಲಿ ಈ ಥರ ಒಂದು ಫೇಸಲ್ಲಿ ಇನ್ಸಿಡೆಂಟ್ ಆದಾಗ ಇಟ್ ಅಂಡರ್ಗೋಸ್ ಸ್ಪ್ಲಿಟ್ ಇಂಟು ಟೂ ರೇಸ್, ಅಂದರೆ ರಿಫ್ರಾಕ್ಷನ್ಗಳು ಪಡುತ್ತೆ. ಒಂದು ಎಕ್ಸ್ಟ್ರಾರ್ಡಿನರಿ ರೇ, ಅಂದರೆ ಇಟ್ ಟ್ರಾನ್ಸ್ಫರ್ಸ್, ಇದು ಟ್ರಾನ್ಸ್ಫರ್ ಆಗ್ತಾ ಹೋಗುತ್ತೆ ಇಲ್ಲಿ ಈ ಥರ. ಇನ್ನೊಂದು ಆರ್ಡಿನರಿ ರೇ, ಇದು ಕೆನಡಾ ಬ್ಲಾಸಮಿಂದ ರಿಫ್ಲೆಕ್ಟ್ ಆಗುತ್ತೆ, ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ಗಳು ಪಡುತ್ತೆ, ಇದು ಆರ್ಡಿನರಿ ರೇ. ದಿಸ್ ಈಸ್ ಅಬೌಟ್ ನಿಕೋಲ್ಸ್ ಪ್ರಿಸಮ್. ಈ ನಿಕೋಲ್ಸ್ ಪ್ರಿಸಮನ್ನು ನಾವು ಪ್ರೊಡಕ್ಷನ್ ಮತ್ತು ಡಿಟೆಕ್ಷನ್ಗೆ ಬೆಳೆಸ್ಕೊತೀವಿ. ಅಂದರೆ ಪೋಲರೈಸ್ಡ್ ಲೈಟನ್ನು ಪ್ರೊಡ್ಯೂಸ್ ಮಾಡಲಿಕ್ಕೆ ಮತ್ತು ಅದನ್ನು ಪೋಲರೈಸ್ಡ್ ಲೈಟ್ ಹೌದಾ ಅಲ್ವೋ ಡಿಟೆಕ್ಟ್ ಮಾಡಲಿಕ್ಕೆ ಈ ನಿಕೋಲ್ಸ್ ಪ್ರಿಸಮನ್ನು ಬೆಳೆಸ್ಕೊತೀವಿ. ಲೆಟ್ ಅಸ್ ಸಿ ದ ಪ್ರೊಡಕ್ಷನ್ ಆ್ಯಂಡ್ ಡಿಟೆಕ್ಷನ್ ಆಫ್ polarized light. See here, first one, plane polarized light. How can you produce plane polarized light? Let us see the production. How we can produce the plane polarized light? See here, a beam of unpolarized monochromatic light
is passed through a Nicol prism. ನೋಡಿ ಇಲ್ಲಿ ಅನ್ಪೋಲರೈಸ್ಡ್ ಲೈಟ್ ಅಂದರೆ ಮಾನೋಕ್ರೋಮೆಟಿಕ್ ಸಿಂಗಲ್ ವೇವ್ ಲೆಂತ್ ಇರ್ತಕ್ಕಂಥ ಒಂದು ಲೈಟನ್ನು ಅನ್ಪೋಲರೈಸ್ಡ್ ಲೈಟನ್ನು ನಿಕೋಲ್ಸ್ ಪ್ರಿಸಮ್ನಲ್ಲಿ ನಾವು ಹಾದು ಮಾಡೋಣ. ಆಫ್ಟರ್ ಎಂಟರಿಂಗ್ ದ ನಿಕೋಲ್ ಪ್ರಿಸಮ್ ದ ಲೈಟ್ ಬೀಮ್ ಸ್ಪ್ಲಿಟ್ಸ್ ಅಪ್ ಇಂಟು ಆರ್ಡಿನರಿ ಆ್ಯಂಡ್ ಎಕ್ಸ್ಟ್ರಾರ್ಡಿನರಿ ರೇಸ್. ನೋಡಿ ನಿಕೋಲ್ಸ್ ಪ್ರಿಸಮ್ಗೆ ಎಂಟ್ರಿ ಆದ ತಕ್ಷಣ ಅಲ್ಲಿ ಆ ಫೇಸಲ್ಲಿ ಅದು ಆರ್ಡಿನರಿ ಮತ್ತು ಎಕ್ಸ್ಟ್ರಾರ್ಡಿನರಿ ರೇಸ್ ಆಗಿ ಸ್ಪ್ಲಿಟ್ ಆಗುತ್ತೆ, ಎರಡು ಲೈಟ್ ಬೀಮಾಗಿ ಸ್ಪ್ಲಿಟ್ ಆಗುತ್ತೆ. ದ ಆರ್ಡಿನರಿ ರೇ ಈಸ್ ಟೋಟಲಿ ಇಂಟರ್ನಲಿ ರಿಫ್ಲೆಕ್ಟೆಡ್ ಎಟ್ ದ ಕೆನಡಾ ಬ್ಲಾಸಮ್ ಲೇಯರ್. ನಾನು ಆಗಲೇ ಚಿತ್ರದಲ್ಲಿ ತೋರಿಸಿ ಹೇಳ್ದಂಗೆ ಇಂದಿನ ಸ್ಲೈಡಲ್ಲಿ ಆರ್ಡಿನರಿ ರೇ ಅನ್ನೋದು ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಒಳಪಡುತ್ತೆ ಎಲ್ಲಿ ಕೆನಡಾ ಬ್ಲಾಸಮ್ ಅನ್ನೋ ಲೇಯರ್ಗೆ ಇನ್ಸಿಡೆಂಟ್ ಆದಾಗ ಆ್ಯಂಡ್ ಈಸ್ ಕಂಪ್ಲೀಟ್ಲಿ ಅಬ್ಸಾರ್ಬ್ಡ್. ದ ಎಕ್ಸ್ಟ್ರಾರ್ಡಿನರಿ ರೇ ಪಾಸಸ್ ಥ್ರೂ ದ ನಿಕಲ್ ಪ್ರಿಸಮ್. ನೋಡಿ ಅದರಲ್ಲಿ ಎಕ್ಸ್ಟ್ರಾರ್ಡಿನರಿ ಅನ್ನೋದು ಡೈರೆಕ್ಟಾಗಿ ನಿಕೋಲ್ ಪ್ರಿಸಮ್ನಲ್ಲಿ ಪಾಸ್ ಆಗುತ್ತೆ, ಟ್ರಾನ್ಸ್ಮಿಟ್ ಆಗುತ್ತೆ. ದ ಎಮರ್ಜೆಂಟ್ ಎಕ್ಸ್ಟ್ರಾರ್ಡಿನರಿ ರೇ ಈಸ್ ಪ್ಲೇನ್ ಪೋಲರೈಸ್ಡ್ ಹ್ಯಾವಿಂಗ್ ವೈಬ್ರೇಷನ್ಸ್ ಪ್ಯಾರಲಲ್ ಟು ದಿ ಶಾರ್ಟರ್ ಡಯಾಗನಲ್ ಆಫ್ ದಿ ಎಂಡ್ ಆಫ್ ದಿ ಫೇಸ್ ಆಫ್ ದಿ ನಿಕೋಲ್. ನಾನು ಹಿಂದಿನ ಚಿತ್ರದಲ್ಲಿ ತೋರಿಸಿದಾಗೆ ಇಲ್ಲಿ ನೋಡಿ ಇನ್ನೊಂದು ಸರಿ ಇಲ್ಲಿ ಎಕ್ಸ್ಟ್ರಾರ್ಡಿನರಿ ರೇ ಅನ್ನೋದು ಕೆನಡಾ ಬ್ಲಾಸಮ್ ಹಾದುಬಿಟ್ಟು ಆ ಕಡೆ ಟ್ರಾನ್ಸ್ಫರ್ ಆಗಿ ಈ ವೈಬ್ರೇಷನ್ಸ್ಗಳು ಹಾಗೆಯೇ ಪ್ಯಾರಲಾಗಿರ್ತದೆ. ಇದು ಎಕ್ಸ್ಟ್ರಾರ್ಡಿನರಿ ರೇ ಈ ಫೇಸಲ್ಲಿ. ದಿಸ್ ಈಸ್ ಅಬೌಟ್ ದ ಪ್ರೊಡಕ್ಷನ್ ಆಫ್ ಪ್ಲೇನ್ ಪೋಲರೈಸ್ಡ್ ಲೈಟ್. ಲೆಟ್ ಅಸ್ ಸಿ ದ ಡಿಟೆಕ್ಷನ್. ಹೌ ಕ್ಯಾನ್ ಯು ಡಿಟೆಕ್ಟ್ ದ ಪ್ಲೇನ್ ಪೋಲರೈಸ್ಡ್ ಲೈಟ್ ಯೂಸಿಂಗ್ ದ ಸೇಮ್ ನಿಕೋಲ್ಸ್ ಪ್ರಿಸಮ್? ನೋಡಿ ಇದನ್ನ ಅನಲೈಸ್ ಮಾಡ್ತೀವಿ. ಈಗ ಪ್ರೊಡ್ಯೂಸ್ ಮಾಡಿದ್ವಿ, ಈಗ ಎಕ್ಸ್ಟ್ರಾರ್ಡಿನರಿ ರೇ ಆ ಕಡೆ ವೈಬ್ರೇಷನ್ಸ್ ಅಂದರೆ ವೈಬ್ರೇಷನ್ ಪ್ಯಾರಲಲ್ ವೈಬ್ರೇಷನ್ಸ್ಗಳು ಬಂದವು ಪ್ಯಾರಲಲ್ ಟು ದಿ ಶಾರ್ಟರ್ ಡಯಾಗನಲ್ ಆಫ್ ದಿ ಎಂಡ್ ಆಫ್ ದಿ ಫೇಸ್ ಆಫ್ ದಿ ನಿಕೋಲ್ಸ್ ಅಂತ ಹೇಳಿದ್ವಿ. ಇದು ಪ್ಲೇನ್ ಪೋಲರೈಸ್ಡ್ ಲೈಟ್ ಹೌದೋ ಅಲ್ಲ ಅಂತ ನಾವು ಚೆಕ್ ಮಾಡಬೇಕು. ಅದಕ್ಕೆ ನಾವು ಡಿಟೆಕ್ಷನ್ ಅಂತ ಕರಿತೀವಿ. ಅದನ್ನ ಡಿಟೆಕ್ಟ್ ಮಾಡೋದು ಅಂತ ಅನಲೈಸ್ ಮಾಡೋದು ಇದೇ ನಿಕೋಲ್ಸ್ ಪ್ರಿಸಮ್ಮಿಂದ. ಮತ್ತು ನಾವು ಆ ನಿಕೋಲ್ ಪ್ರಿಸಮನ್ನು ಇಟ್ಕೊಂಡು ಇನ್ನೊಂದು ಸೈಡಿಂದ ನೋಡಿದಾಗ ನಮಗೆ ಇದು ಪ್ಲೇನ್ ಪೋಲರೈಸ್ಡ್ ಹೌದಾ ಅನ್ನೋದು ಗೊತ್ತಾಗಬೇಕು. ಅದು ಹೇಗೆ ಅಂದರೆ ದ ಲೈಟ್ ಟು ಬಿ ಅನಲೈಸ್ಡ್ ಈಸ್ ಪಾಸ್ಡ್ ಥ್ರೂ ಎ ನಿಕೋಲ್ ಪ್ರಿಸಮ್. ಈಗ ಏನು ಪ್ಲೇನ್ ಪೋಲರೈಸ್ಡ್ ಲೈಟ್ ಬಂತಲ್ಲ ಅದನ್ನು ಮತ್ತೆ ನಿಕೋಲ್ಸ್ ಪ್ರಿಸಮ್ನಲ್ಲಿ ಹಾದುವಾಗ ಮಾಡೋಣ. The prism is gradually rotated about an axis parallel to the incident light. ಈಗ ಪ್ರಿಸಮನ್ನು ಅಬೌಟ್ ದಿ ಆಕ್ಸಿಸ್, ಅದೇನು ಆಕ್ಸಿಸ್ ಏನಿದೆ ಡಯಾಗನಲ್ ಕಟ್ ಮಾಡಿದ್ವಲ್ಲ ಆ ಆಕ್ಸಿಸ್ಗೆ ಪ್ಯಾರಲ್ ಆಗಿ ಇನ್ಸಿಡೆಂಟ್ ಲೈಟಿಗೆ ಪ್ಯಾರಲ್ ಆಗಿ ಇಡೀ ಪ್ರಿಸಮನ್ನು ರೊಟೇಟ್ ಮಾಡೋದು. ಇಲ್ಲಿ ಪ್ಲೇನ್ ಪೋಲರೈಸ್ಡ್ ಲೈಟ್ ಬರ್ತದೆ, ಈ ಪ್ರಿಸಮ್ನಲ್ಲಿ ಇನ್ಸಿಡೆಂಟ್ ಆಗ್ತದೆ, ನಾವು ಈ ಬದಿಯಿಂದ ನಾವು ನೋಡ್ತಾ ಇದ್ದೀವಿ. ಅಂದರೆ ಈ ಲೈಟ್ ಪ್ಲೇನ್ ಪೋಲರೈಸ್ಡ್ ಲೈಟ್ ಏನು ವೈಬ್ರೇಷನ್ಸ್ ಈ ಥರ ಬರ್ತದೆ, ಪ್ಲೇನ್ ಆಫ್ ವೈಬ್ರೇಷನ್ಸು ಪೋಲರೈಸ್ಡ್ ಲೈಟು. ಈಗ ಈ ಪ್ರಿಸಮನ್ನು ಈ ಥರ ರೊಟೇಟ್ ಮಾಡೋಣ, ವೈಬ್ರೇಷನ್ಸ್ ಈ ಥರ ಏನು ಬರ್ತದೆ ಈ ಥರ ರೊಟೇಟ್ ಮಾಡ್ತಾ ಹೋಗೋಣ. ಇಫ್ ದ ಇಂಟೆನ್ಸಿಟಿ ಆಫ್ ದಿ ಎಮರ್ಜೆಂಟ್ ಲೈಟ್ ವೇರೀಸ್ ಫ್ರಮ್ ಮಿನಿಮಮ್ ಟು ಮ್ಯಾಕ್ಸಿಮಮ್ ದೆನ್ ದ ಇನ್ಸಿಡೆಂಟ್ ಲೈಟ್ ಈಸ್ ಪ್ಲೇನ್ ಪೋಲರೈಸ್ಡ್. ಈಗ ಈ ಪ್ರಿಸಮನ್ನು ಹಿಂಗೆ ತಿರುಗಿಸ್ತಾ ಇದ್ದ, ಈ ಥರ ವೈಬ್ರೇಷನ್ಸ್ ಬರ್ತಾ ಇದೆ ಪ್ಲೇನ್ ಪೋಲರೈಸ್ಡ್ ಲೈಟು. ಈ ಪ್ರಿಸಮನ್ನು ಈ ಥರ ತಿರುಗಿಸ್ತಾ ಹೋದಂಗೆಲ್ಲ ಈಚೆ ಏನಿದೆ ಅಲ್ಲ ಲೈಟ್ ಇಂಟೆನ್ಸಿಟಿ ನಾವು ಏನು ಐ ಪಿ ಎಸ್ಸಲ್ಲಿ ನೋಡ್ತಿರ್ತೀವಿ, ಈ ಥರ ನಾವು ನೋಡ್ತಿರ್ಬೇಕಾದ್ರೆ ಇನ್ನು ರೊಟೇಟ್ ಮಾಡ್ತಿರ್ಬೇಕಾದ್ರೆ ಹಿಂಗೆ ಪ್ರಿಸಮನ್ನು ಲೈಟ್ ಇಂಟೆನ್ಸಿಟಿ ಏನಾಗ್ತದೆ ಮಿನಿಮಮ್ ಟು ಮ್ಯಾಕ್ಸಿಮಮ್ ಅಂದರೆ ಡಲ್ಲಿಂದ ಇಂಟೆನ್ಸಿಟಿ ಗ್ರ್ಯಾಜುಲಿ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಆವಾಗ ಇದು ಇನ್ಸಿಡೆಂಟ್ ಲೈಟ್ ಅನ್ನೋದು ಪ್ಲೇನ್ ಪೋಲರೈಸ್ಡ್ ಆಗಿದೆ ಅಂತ ನಮಗೆ ಗೊತ್ತಾಗುತ್ತೆ. ಇಫ್ ದ ಇಂಟೆನ್ಸಿಟಿ ಆಫ್ ದಿ ಎಮರ್ಜೆಂಟ್ ಡಸ್ ನಾಟ್ ವೇರಿ ದ ಇನ್ಸಿಡೆಂಟ್ ಲೈಟ್ ಈಸ್ ಅನ್ಪೋಲರೈಸ್ಡ್. ಸಪೋಸ್ ಇಂಟೆನ್ಸಿಟಿ ಆಫ್ ಎಮರ್ಜೆಂಟ್ ಅಂದರೆ ಇಲ್ಲೇನು ಪೋಲರೈಸ್ಡ್ ಲೈಟ್ ಇಲ್ಲಿ ಬರ್ತದೆ, ಪ್ರಿಸಮ್ ತಿರುಗಿಸ್ತಾ ಇರ್ತೀವಿ, ನಿಕೋಲ್ಸ್ ಪ್ರಿಸಮ್ ಹಿಂಗೆ ತಿರುಗಿಸ್ತಾ ಇರಬೇಕಾದ್ರೆ ಈ ಥರ ರೊಟೇಟ್ ಆಗ್ತಿರ್ಬೇಕಾದ್ರೆ ಇಂಟೆನ್ಸಿಟಿ ಏನು ವೇರಿಯೇಷನ್ನೇ ಆಗಲಿಲ್ಲ ಅಂದರೆ ಅದು ಅನ್ಪೋಲರೈಸ್ಡ್ ಲೈಟ್. ಅಂದರೆ ಲೈಟ್ನ ಇಂಟೆನ್ಸಿಟಿ ಹಾಗೇ ಉಳ್ಕೊಂಡಿದ್ರೆ ಅನ್ಪೋಲರೈಸ್ಡ್. ಇಂಟೆನ್ಸಿಟಿ ಅನ್ನೋದು ಮಿನಿಮಮ್ ಟು ಮ್ಯಾಕ್ಸಿಮಮ್ ಅಂದರೆ ಡಲ್ಲಿಂದ ಗ್ರ್ಯಾಜುವಲ್ ಆಗಿ ಅದು ಬ್ರೈಟ್ನೆಸ್ ಜಾಸ್ತಿ ಆಗ್ತಾ ಹೋದರೆ ಆವಾಗ ಅದನ್ನ ಪ್ಲೇನ್ ಪೋಲರೈಸ್ಡ್ ಲೈಟ್ ಅಂತ ಕರಿತೀವಿ. ದಿಸ್ ಈಸ್ ಅಬೌಟ್ ಪ್ರೊಡಕ್ಷನ್ and detection of plane polarized light. See, second case, circularly polarized light. How can you produce a circularly polarized light and how can you detect a circularly polarized light? The circularly polarized light ಅನ್ನು ಯಾವ ರೀತಿ ನಾವು ಪ್ರೊಡ್ಯೂಸ್ ಮಾಡಬಹುದು, ಇದೇ ನಿಕೋಲ್ ಪ್ರಿಸಮ್ನಿಂದ ಪ್ರೊಡ್ಯೂಸ್ ಆಗಿರ್ತಕ್ಕಂಥದ್ದು. ಇದು ಸರ್ಕ್ಯುಲರ್ಲಿ ಪೋಲರೈಸ್ಡ್ ಲೈಟು ಅಲ್ಲಿ ಓನಾಗಿ ಚೆಕ್ ಮಾಡಲಿಕ್ಕೆ, ಮತ್ತು ಇದೇ ನಿಕೋಲ್ ಪ್ರಿಸಮ್ ಮುಖಾಂತರ ಹಾದೋಗಿ ಅದನ್ನ ನಾವು ಡಿಟೆಕ್ಟ್ ಮಾಡ್ತೀವಿ. ಇದನ್ನ ಅನಾಲಿಸಿಸ್ ಅಂತ ಕರಿತೀವಿ, ಅನಲೈಸರ್ ಅಂತ ಕರಿತೀವಿ. ನೋಡಿ ಇಲ್ಲಿ ನಿಕೋಲ್ಸ್ ಪ್ರಿಸಮ್ ಆಕ್ಟ್ಸ್ ಆಸ್ ಬೋತ್ ಪ್ರೊಡ್ಯೂಸರ್ ಆ್ಯಂಡ್ ಅನಲೈಸರ್ ಅಂತ ಕರಿತೀವಿ. See here, this is about the production. How
the circularly polarized light produced using the quarter wave plates. ಇಲ್ಲಿ ನಾವು ಸರ್ಕ್ಯುಲರ್ಲಿ ಪೋಲರೈಸ್ಡ್ ಲೈಟ್ ಪ್ರೊಡ್ಯೂಸ್ ಮಾಡಬೇಕಂದ್ರೆ ನಾವು ಕ್ವಾರ್ಟರ್ ವೇವ್ ಪ್ಲೇಟ್ಸನ್ನು ಯೂಸ್ ಮಾಡಬೇಕು. ನೋಡಿ ಇಲ್ಲಿ ಈ ಡಯಾಗ್ರಾಮ್ನಲ್ಲಿ ತೋರಿಸಿದಾಗೆ ಇದು ಒಂದು ಕ್ವಾರ್ಟರ್ ವೇವ್ ಪ್ಲೇಟ್ ಇದೆ. ಕ್ವಾರ್ಟರ್ ವೇವ್ ಪ್ಲೇಟ್ ಇಲ್ಲಿ ನೋಡಿ, ಇಲ್ಲಿ ಪ್ಲೇನ್ ಪೋಲರೈಸ್ಡ್ ಲೈಟು ವಿತ್ ಆ್ಯಂಗಲ್ ಥೀಟಾ ಈಕ್ವಲ್ಸ್ 45 ಡಿಗ್ರಿ ಇಲ್ಲಿ ಇನ್ಸಿಡೆಂಟ್ ಆಗ್ತಿದೆ. ವೆನ್ ಪ್ಲೇನ್ ಪೋಲರೈಸ್ಡ್ ಲೈಟ್ is incident on a quarter wave plate normally such that the vibrations in the incident light makes an angle of 45 degree with the optic axis. The emergent light is circularly polarized light. See here, ನೋಡಿ ಈ ಕ್ವಾರ್ಟರ್ ವೇವ್ ಪ್ಲೇಟ್ ಅಂತ ಏನಿದೆ, ಈ ಕ್ವಾರ್ಟರ್ ವೇವ್ ಪ್ಲೇಟಿಗೆ ಇಲ್ಲೇನಿದೆ ಪ್ಲೇನ್ ಪೋಲರೈಸ್ಡ್ ಲೈಟು, ಆ ಪ್ಲೇನ್ ಪೋಲರೈಸ್ಡ್ ಲೈಟ್ನ ವೈಬ್ರೇಷನ್ಸ್ ಏನಿದಾವಲ್ಲ, it makes an angle of 45 degree with the optic axis. ಈ ಕ್ವಾರ್ಟರ್ ವೇವ್ ಪ್ಲೇಟ್ನ ಆಪ್ಟಿಕ್ ಆಕ್ಸಿಸ್ಗೆ 45 ಡಿಗ್ರಿ ಆ್ಯಂಗಲ್ನಲ್ಲಿ ಇದು ಇನ್ಸಿಡೆಂಟ್ ಆಗಬೇಕು. ಇಲ್ಲಿ 45 ಡಿಗ್ರಿ ಆ್ಯಂಗಲಲ್ಲಿ ಇನ್ಸಿಡೆಂಟ್ ಆದಾಗ ಲೈಟ್ ಆಚೆ ಬರಬೇಕಾದ್ರೆ, ಈ ವೇವ್ ಪ್ಲೇಟಿಂದ ಆಚೆ ಬರಬೇಕಾದ್ರೆ ಅದು ಸರ್ಕ್ಯುಲರ್ಲಿ ಪೋಲರೈಸ್ಡ್ ಲೈಟ್ ಆಗುತ್ತೆ. ಈ ಥರ ರೊಟೇಷನ್, ಈ ಥರ ಈ ಚಿತ್ರದಲ್ಲಿ ಕಾಣಿಸುತ್ತಲ್ಲ, ಈ ಥರ ಸರ್ಕ್ಯುಲರ್ಲಿ ಪೋಲರೈಸ್ಡ್ ಲೈಟ್ ಆಗಿ ಆಚೆ ಬರ್ತಕ್ಕಂಥದ್ದು. ದಿಸ್ ಈಸ್ ಅಬೌಟ್ ದ ಪ್ರೊಡಕ್ಷನ್. ಡಿಟೆಕ್ಷನ್ ಹೇಗೆ? ಡಿಟೆಕ್ಷನ್ ಮಾಡಬೇಕಂದ್ರೆ ನಾವು ನಿಕೋಲ್ಸ್ ಪ್ರಿಸಮನ್ನು ಯೂಸ್ ಮಾಡಬೇಕು. ಇಲ್ಲಿ ನೋಡಿ, ಪ್ರೊಡಕ್ಷನ್ನಿಗೆ ಸರ್ಕ್ಯುಲರ್ಲಿ ಪೋಲರೈಸ್ಡ್ ಲೈಟ್ ಪ್ರೊಡ್ಯೂಸ್ ಮಾಡಬೇಕಂದ್ರೆ ನಾವು ಕ್ವಾರ್ಟರ್ ವೇವ್ ಪ್ಲೇಟನ್ನು ಯೂಸ್ ಮಾಡ್ತೀವಿ. ಡಿಟೆಕ್ಷನ್ನಿಗೆ ಮತ್ತೆ ನಾವು ಆ ಕ್ವಾರ್ಟರ್ ವೇವ್ ಪ್ಲೇಟ್ ಮುಂದೆ ನಾವು ಒಂದು ನಿಕೋಲ್ಸ್ ಪ್ರಿಸಮನ್ನು ಇಟ್ಟಿರ್ತೀವಿ. ಇಷ್ಟೇ. ಈ ಸೆಕೆಂಡ್ ಡಯಾಗ್ರಾಮನ್ನು ನೋಡಿ, ಇದು ಸರ್ಕ್ಯುಲರ್ಲಿ ಪೋಲರೈಸ್ಡ್ ಲೈಟ್ ಇದೆ, ಇಲ್ಲಿ ಒಂದು ಕ್ವಾರ್ಟರ್ ವೇವ್ ಪ್ಲೇಟ್ ಇದೆ, ಅದರ ಮುಂದೆ ಒಂದು ರೊಟೇಟಿಂಗ್ ನಿಕೋಲ್ಸ್ ಪ್ರಿಸಮ್. ಈ ನಿಕೋಲ್ಸ್ ಪ್ರಿಸಮನ್ನು ನಾವು ರೊಟೇಟ್ ಮಾಡ್ತಾ ಹೋಗ್ತೀವಿ. ರೊಟೇಟ್ ಮಾಡಿದಾಗ ಇಲ್ಲಿ ಇಂಟೆನ್ಸಿಟಿ ವೇರಿಯೇಷನ್ ಆಗೋದು ಕಂಡು ಬರ್ತಕ್ಕಂಥದ್ದು. ಆವಾಗ ಅದನ್ನ ಸರ್ಕ್ಯುಲರ್ಲಿ ಪೋಲರೈಸ್ಡ್ ಲೈಟ್ ಅಂತ ನಾವು ಒಪ್ಕೊತೀವಿ. ಹೇಗೆಂದರೆ ಸಿ ಹಿಯರ್, ಸರ್ಕ್ಯುಲರ್ಲಿ ಪೋಲರೈಸ್ಡ್ ಲೈಟ್ ವೆನ್ ಅಬ್ಸರ್ವ್ಡ್ ಥ್ರೂ ಎ ರೊಟೇಟಿಂಗ್ ನಿಕೋಲ್ಸ್ ಪ್ರಿಸಮ್ shows no variation in intensity similar to ordinary, that means unpolarized light viewed through a rotating Nicol prism. ನೋಡಿ, ಸರ್ಕ್ಯುಲರ್ಲಿ ಲೈಟನ್ನು ನಾವು ಈ ಕ್ವಾರ್ಟರ್ ವೇವ್ ಪ್ಲೇಟ್ ಮುಖಾಂತರ ಹಾದುವಂಗೆ ಮಾಡ್ತೀವಿ. ಇಲ್ಲಿ ಪ್ಲೇನ್ ಪೋಲರೈಸ್ಡ್ ಲೈಟ್ ವಿತ್ ಆ್ಯಂಗಲ್ 45 ಡಿಗ್ರಿ ಆಚೆ ಬರ್ತದೆ. ಇಲ್ಲಿ ಮುಂಚೆ 45 ಡಿಗ್ರಿ ಆ್ಯಂಗಲಲ್ಲಿ ಇನ್ಸಿಡೆಂಟ್ ಆಗ್ತಾಯಿತ್ತು ಕ್ವಾರ್ಟರ್ ವೇವ್ ಪ್ಲೇಟ್ನ ಆಪ್ಟಿಕ್ ಆಕ್ಸಿಸ್ಗೆ. ಹಾಗೆಯೇ ಈ ಸರ್ಕ್ಯುಲರ್ ಪೋಲರೈಸ್ಡ್ ಲೈಟನ್ನು ಈಚೆ ನಾವು ಕ್ವಾರ್ಟರ್ ವೇವ್ ಪ್ಲೇಟ್ ಮುಖಾಂತರ ಹಾದು ಹೋದಂಗೆ ಮಾಡಿದಾಗ ಈಚೆ ಹಾದು ಆಚೆ ಬರಬೇಕಾದ್ರೆ ಈ ವೈಬ್ರೇಷನ್ಸ್ ಏನಿದಾವಲ್ಲ 45 ಡಿಗ್ರಿ ಆ್ಯಂಗಲಲ್ಲೇ ವೈಬ್ರೇಟ್ ಆಗ್ತಾ ಬರ್ತಿರ್ತದೆ. ಅದನ್ನು ಈ ರೊಟೇಟಿಂಗ್ ಪ್ರಿಸಮ್ ಮೇಲೆ ನಾವು ಇನ್ಸಿಡೆಂಟ್ ಮಾಡಿದಾಗ ಈ ನಿಕೋಲ್ಸ್ ಪ್ರಿಸಮ್ ರೊಟೇಟ್ ಮಾಡ್ತಾ ಹೋದಂಗೆಲ್ಲ ಇಲ್ಲಿ ವೇರಿಯೇಷನ್ ಇನ್ ಇಂಟೆನ್ಸಿಟಿ ವಿತ್ ಮಿನಿಮಮ್ ಇಂಟೆನ್ಸಿಟಿ 0, ಇಲ್ಲಿ ಇಂಟೆನ್ಸಿಟಿ ಈ 0ಗೆ ಆಗ್ತಾ ಹೋಗುತ್ತೆ. ಅಂದರೆ ಬಟ್ ವೆನ್ ಸರ್ಕ್ಯುಲರ್ಲಿ ಪೋಲರೈಸ್ಡ್ ಲೈಟ್ ಈಸ್ ಇನ್ಸಿಡೆಂಟ್ ಆನ್ ಎ ಕ್ವಾರ್ಟರ್ ವೇವ್ ಪ್ಲೇಟ್, ನಾನು ಮತ್ತೆ ರಿಪೀಟ್ ಮಾಡ್ತಾ ಇದ್ದೀನಿ, ಸರ್ಕ್ಯುಲರ್ಲಿ ಪೋಲರೈಸ್ಡ್ ಲೈಟನ್ನು ಕ್ವಾರ್ಟರ್ ವೇವ್ ಪ್ಲೇಟ್ ಮೇಲೆ ಇನ್ಸಿಡೆಂಟ್ ಮಾಡಿದಾಗ ಇಟ್ ಈಸ್ ಕನ್ವರ್ಟೆಡ್ ಬ್ಯಾಕ್ ಟು ಪ್ಲೇನ್ ಪೋಲರೈಸ್ಡ್ ಲೈಟ್, ಮತ್ತೆ ಪ್ಲೇನ್ ಪೋಲರೈಸ್ಡ್ ಲೈಟ್ ಆಗಿ ಕನ್ವರ್ಟ್ ಆಗುತ್ತೆ. ಇದು ಉಲ್ಟಾ, ನೀವೇನು ಪ್ರೊಡಕ್ಷನಲ್ಲಿದೆಯಲ್ಲ ಅದು ಉಲ್ಟಾ ಅಷ್ಟೇ. ಇಲ್ಲಿ when this light is passed through rotating Nicol prism, it shows variation in intensity with minimum intensity equal to 0. ಈಗ ಈ ಪ್ಲೇನ್ ಪೋಲರೈಸ್ಡ್ ಲೈಟು ಮತ್ತು ನಿಕೋಲ್ ಪ್ರಿಸಮ್ ಮೇಲೆ ಬಿದ್ದಾಗ ನಿಕೋಲ್ ಪ್ರಿಸಮನ್ನು ನಾವು ರೊಟೇಟ್ ಮಾಡಿಸ್ತಾ ಹೋಗ್ತೀವಿ. ರೊಟೇಟ್ ಮಾಡ್ತಾ ಮಾಡ್ತಾ ನಾವು ಈ ತುದಿಯಿಂದ ನೋಡಿದಾಗ ಇಲ್ಲಿಂದ ನಮಗಿದ್ದು ಲೈಟ್ ಇಂಟೆನ್ಸಿಟಿ ಹೆಂಗೆ ಕಾಣಿಸುತ್ತೆ, ದಟ್ ಈಸ್ ಈಕ್ವಲ್ ಟು 0. ಇಂಟೆನ್ಸಿಟಿ ಬ್ರೈಟ್ ಇರೋದು ಮಿನಿಮಮ್ ಆಗ್ತಾ 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 0 ಆಗ್ತಾ ಬರುತ್ತೆ. ಅಂದರೆ ಟೋಟಲಿ ಇಂಟೆನ್ಸಿಟಿ ಬಿಕಮ್ 0. ಅಂದರೆ ಇಚ್ ಕನ್ಫರ್ಮ್ಸ್ ದ ಇನ್ಸಿಡೆಂಟ್ ಲೈಟ್ ಟು ಬಿ ಸರ್ಕ್ಯುಲರ್ಲಿ ಪೋಲರೈಸ್ಡ್ ಲೈಟ್. ಆವಾಗ ಇಲ್ಲಿ ಯಾವಾಗ ಇಂಟೆನ್ಸಿಟಿ 0 ಆಗುತ್ತೆ ಅದು ಸರ್ಕ್ಯುಲರ್ಲಿ ಪೋಲರೈಸ್ಡ್ ಲೈಟ್ ಅಂತಲೇ ನಾವು ಕನ್ಫರ್ಮ್ ಮಾಡಬೇಕು. ಇಂಟೆನ್ಸಿಟಿ 0 ಆಗಲಿಲ್ಲ ಅಂದರೆ ಅದು ಸರ್ಕ್ಯುಲರ್ಲಿ ಪೋಲರೈಸ್ಡ್ ಲೈಟ್ ಇನ್ಸಿಡೆಂಟ್ ಆಗಿಲ್ಲ. ದಿಸ್ ಈಸ್ ಅಬೌಟ್ ದ ಡಿಟೆಕ್ಷನ್. See, next one is ಎಲಿಪ್ಟಿಕಲಿ ಪೋಲರೈಸ್ಡ್ ಲೈಟ್. ನೋಡಿ, ಎಲಿಪ್ಟಿಕಲಿ ಪೋಲರೈಸ್ಡ್ ಲೈಟನ್ನು ನಾವು ಯಾವ ರೀತಿ ಪ್ರೊಡ್ಯೂಸ್ ಮಾಡ್ತೀವಿ ಮತ್ತು ಅದನ್ನ ಯಾವ ರೀತಿ ಡಿಟೆಕ್ಟ್ ಮಾಡ್ತೀವಿ ಅನ್ನೋದಕ್ಕೆ ಇಲ್ಲಿ ಕೂಡ ಅದೇ ಥರನೇ ಇಲ್ಲಿ ಒಂದು ಕ್ವಾರ್ಟರ್ ವೇವ್ ಪ್ಲೇಟನ್ನು ಯೂಸ್ ಮಾಡಬೇಕು. ಪ್ರೊಡಕ್ಷನ್ ಯಾವ ರೀತಿ ಅಂತ ನೋಡಿ. ಇಲ್ಲೊಂದು ಪ್ಲೇನ್ ಪೋಲರೈಸ್ಡ್ ಲೈಟ್
ಪ್ಲೇನ್ ಪೋಲರೈಸ್ಡ್ ಲೈಟ್ ಇಲ್ಲಿದೆ, ಇಲ್ಲಿ ಒಂದು ಕ್ವಾರ್ಟರ್ ವೇವ್ ಪ್ಲೇಟ್ ಇದೆ, ಇದು ಎಲಿಪ್ಟಿಕಲಿ ಪೋಲರೈಸ್ಡ್ ಲೈಟ್ ಆಗಿ ಕನ್ವರ್ಟ್ ಆಗಿರ್ತಕ್ಕಂಥದ್ದು. ಇದಕ್ಕೆ ವ್ಯತ್ಯಾಸ ಇಷ್ಟೇ, ಸರ್ಕ್ಯುಲರ್ಲಿಗೂ ಎಲಿಪ್ಟಿಕಲ್ಗೂ. ಸರ್ಕ್ಯುಲರ್ ಪೋಲರೈಸ್ಡ್ ಲೈಟ್ ಬರಬೇಕಂದ್ರೆ ನಮಗೆ ವೈಬ್ರೇಷನ್ಸ್ ಏನಿದಾವಲ್ಲ, ಪ್ಲೇನ್ ಪೋಲರೈಸ್ಡ್ ಲೈಟ್ನ ವೈಬ್ರೇಷನ್ಸು 45 ಡಿಗ್ರಿ ಆ್ಯಂಗಲ್ನ ಈ ಒಂದು ಆಪ್ಟಿಕ್ ಆಕ್ಸಿಸ್ಗೆ ಉಂಟು ಮಾಡಬೇಕು. ಆಪ್ಟಿಕ್ ಆಕ್ಸಿಸ್ಗೂ ಈ ವೈಬ್ರೇಷನ್ಸು ನಡುವೆ ಆ್ಯಂಗಲು 45 ಡಿಗ್ರಿ ಇರಬೇಕು. 45 ಡಿಗ್ರಿ ಆ್ಯಂಗಲಲ್ಲಿ ಇನ್ಸಿಡೆಂಟ್ ಆದ್ರೆ ಮಾತ್ರ ಸರ್ಕ್ಯುಲರ್ಲಿ ಪೋಲರೈಸ್ಡ್. ಇಲ್ಲಿ ಈ ಕೇಸಲ್ಲಿ ಏನಾಗುತ್ತೆ ಅಂದರೆ ವೈಬ್ರೇಷನ್ಸ್ಗಳು 0 ಡಿಗ್ರಿ ಅಥವಾ 45 ಡಿಗ್ರಿ ಅಥವಾ 90 ಡಿಗ್ರಿ ಇಷ್ಟನ್ನು ಬಿಟ್ಟು ಬೇರೆ ಯಾವುದೇ ಆ್ಯಂಗಲ್ನಲ್ಲಿ ಇನ್ಸಿಡೆಂಟ್ ಆದರೆ ಮಾತ್ರ ಈ ಕ್ವಾರ್ಟರ್ ವೇವ್ ಪ್ಲೇಟ್ನ ಆಪ್ಟಿಕ್ ಆಕ್ಸಿಸ್ಸಿಗೆ ಈ 3 ಆ್ಯಂಗಲನ್ನು ಬಿಟ್ಟು ಬೇರೆ ಯಾವುದೇ ಆ್ಯಂಗಲಲ್ಲಿ ಇನ್ಸಿಡೆಂಟ್ ಆದಾಗ ಆಚೆ ಬರ್ತಕ್ಕಂಥ ಲೈಟು ಎಲಿಪ್ಟಿಕಲಿ ಪೋಲರೈಸ್ಡ್ ಆಗಿರುತ್ತದೆ. ಎಲಿಪ್ಟಿಕಲ್ ಶೇಪ್ನಲ್ಲಿ ಲೈಟು ಬರ್ತಾ ಹೋಗುತ್ತೆ ನೋಡಿ. ಇದನ್ನೇ ನಾವು ವ್ಯಾನ್ ಎ ಪ್ಲೇನ್ ಪೋಲರೈಸ್ಡ್ ಲೈಟ್ ಈಸ್ ಇನ್ಸಿಡೆಂಟ್ ಆನ್ ಎ ಕ್ವಾರ್ಟರ್ ವೇವ್ ಪ್ಲೇಟ್ ಸಚ್ ದಟ್ the incident vibrations does not make an angle of 0 degree, 45 degree and 90 degree, because for these angles of theta we will get plane or circularly and no light. ನೋಡಿ ಈ ಆ್ಯಂಗಲ್ನಲ್ಲೇ ಬರಬಾರ್ದು. ಈ ಆ್ಯಂಗಲಲ್ಲಿ ಬಂದರೆ ಪ್ಲೇನ್ ಪೋಲರೈಸ್ಡ್ ಲೈಟು ಅಥವಾ ಸರ್ಕ್ಯುಲರ್ಲಿ ಪೋಲರೈಸ್ಡ್ ಅಥವಾ ಯಾವುದೇ ಲೈಟು ಬರೋದಿಲ್ಲ ಆಚೆ, ನೋ ಲೈಟ್. ಅದಕ್ಕೋಸ್ಕರ ಈ 3 ಆ್ಯಂಗಲ್ ನೋಡಿ, ಥೀಟಾ ಇಸ್ ನಾಟ್ ಈಕ್ವಲ್ ಟು 0 ಡಿಗ್ರಿ, 45 ಡಿಗ್ರಿ, 90 ಡಿಗ್ರಿ. ಈ 3 ಆ್ಯಂಗಲಲ್ಲಿ ಅದು ಇನ್ಸಿಡೆಂಟ್ ಆಗಬಾರ್ದು. ಬೇರೆ ಆ್ಯಂಗಲಲ್ಲಿ ಇನ್ಸಿಡೆಂಟ್ ಆದಾಗ ಈಚೆ ಬರ್ತಕ್ಕಂಥ ಲೈಟ್ ಏನಿದೆಲ್ಲ ಎಲಿಪ್ಟಿಕಲಿ ಪೋಲರೈಸ್ಡ್ ಲೈಟ್ ಆಗಿರುತ್ತೆ. ದ ಎಮರ್ಜೆಂಟ್ ಲೈಟ್ ಈಸ್ ಎಲಿಪ್ಟಿಕಲಿ ಪೋಲರೈಸ್ಡ್ ಲೈಟ್. ದಿಸ್ ಈಸ್ ಅಬೌಟ್ ದ ಪ್ರೊಡಕ್ಷನ್ ಆಫ್ ಎಲಿಪ್ಟಿಕಲಿ ಪೋಲರೈಸ್ಡ್ ಲೈಟ್. ಲೆಟ್ ಅಸ್ ಸಿ ದ ಡಿಟೆಕ್ಷನ್. ಡಿಟೆಕ್ಷನ್ ಏನು ಮಾಡ್ತೀವಿ, ಇಲ್ಲಿ ಒಂದು ನಿಕೋಲ್ಸ್ ಪ್ರಿಸಮನ್ನು ಇದ್ರ ಮುಂದೆ ಇಡ್ತೀವಿ. ಇದ್ರ ಮುಂದೆ ಒಂದು ನಿಕೋಲ್ಸ್ ಪ್ರಿಸಮನ್ನು ಇಡ್ತೀವಿ ಉಲ್ಟಾ. ಇಲ್ಲಿ ನಿಕೋಲ್ಸ್ ಪ್ರಿಸಮನ್ನು ಇಡೋದು. ಇದರ ಈ ಡಯಾಗ್ರಾಮ್ನ ಉಲ್ಟಾ ಅಷ್ಟೇ, ರಿವರ್ಸ್ ಪ್ರೊಸೆಸ್. ಸಿ ಹೌ ವಿ ಕ್ಯಾನ್ ಡಿಟೆಕ್ಟ್ ದಸ್ ಎಲಿಪ್ಟಿಕಲಿ ಪೋಲರೈಸ್ಡ್ ಲೈಟ್. ಸಿ ಹಿಯರ್ ಎಲಿಪ್ಟಿಕಲಿ ಪೋಲರೈಸ್ಡ್ ಲೈಟನ್ನು ಇಲ್ಲಿ ಇನ್ಸಿಡೆಂಟ್ ಮಾಡಿಸ್ತೀವಿ. ಯಾವುದ್ರ ಕ್ವಾರ್ಟರ್ ವೇವ್ ಪ್ಲೇಟ್ ಮೇಲೆ ಇನ್ಸಿಡೆಂಟ್ ಆದಾಗ ಇಲ್ಲಿ ಈ ವೈಬ್ರೇಷನ್ಸ್ ಏನು ಬರ್ತಾ ಇದೆ ಅದನ್ನು ನಿಕೋಲ್ಸ್ ಪ್ರಿಸಮ್ ಮುಖಾಂತರ ಹಾದೋಗಿ ಮಾಡಬೇಕು. ಈ ನಿಕೋಲ್ಸ್ ಪ್ರಿಸಮನ್ನು ನಾವು ರೊಟೇಟ್ ಮಾಡ್ತಾ ಹೋಗ್ತೀವಿ. ಇಲ್ಲಿ ಇಂಟೆನ್ಸಿಟಿ ವೇರಿಯೇಷನ್ ಆಗೋದು ನಾವು ಅಬ್ಸರ್ವ್ ಮಾಡಬೇಕು. ಇಲ್ಲಿ ಮಿನಿಮಮ್ ಇಂಟೆನ್ಸಿಟಿ ನಾಟ್ ಈಕ್ವಲ್ ಟು 0, ಸಿಮಿಲರ್ ಟು ಪಾರ್ಷಿಯಲಿ ಪ್ಲೇನ್ ಪೋಲರೈಸ್ಡ್ ಲೈಟ್ when we would throw a rotating Nichols prism. ಅಂದರೆ elliptically polarized light when observed through a rotating Nichols prism shows variation in intensity with minimum intensity not equal to 0. ಲೈಟ್ನ ಇಂಟೆನ್ಸಿಟಿ ಏನಿದೆ ಅಲ್ಲ ನೋಡಿ, ಇಲ್ಲಿ ಎಲಿಪ್ಟಿಕಲಿ ಪೋಲರೈಸ್ಡ್ ಲೈಟು ಕ್ವಾರ್ಟರ್ ವೇವ್ ಪ್ಲೇಟ್ ಮೇಲೆ ಬೀಳ್ತದೆ. ಆಚೆ ಬರಬೇಕಾದ್ರೆ ವೈಬ್ರೇಷನ್ಸ್ಗಳು ಇರ್ತವೆ ಪ್ಲೇನ್ ಪೋಲರೈಸ್ಡ್ ಲೈಟು. ಈ ವೈಬ್ರೇಷನ್ಸ್ಗಳು ನಿಕೋಲ್ ಪ್ರಿಸಮ್ ರೊಟೇಟಿಂಗ್ ನಿಕೋಲ್ಸ್ ಪ್ರಿಸಮ್ ಮುಖಾಂತರ ಹಾದುವಂಗೆ ಮಾಡಿದಾಗ ಈ ಪ್ರಿಸಮನ್ನು ರೊಟೇಟ್ ಮಾಡ್ತಾ ಹೋಗ್ಬೇಕು. ಇಲ್ಲಿ ಡೈರೆಕ್ಷನ್ ತೋರಿಸಿದೆ ನೋಡಿ, ಈ ಥರ ತಿರುಗಿಸ್ತಾ ಹೋದಂಗೆಲ್ಲ ಇಂಟೆನ್ಸಿಟಿ ಮಿನಿಮಮ್ ಇರ್ತದೆ ಹೊರತು ಬಟ್ ನಾಟ್ ಈಕ್ವಲ್ ಟು 0. ಇಂಟೆನ್ಸಿಟಿ ಅನ್ನೋದು 0 ಆಗ ಚಾನ್ಸೇ ಇಲ್ಲ. ಬಟ್ ಸರ್ಕ್ಯುಲರ್ಲಿ ಪೋಲರೈಸ್ಡ್ ಲೈಟ್ನಲ್ಲಿ ಇಂಟೆನ್ಸಿಟಿ 0 ಆಗ್ಬಿಡ್ತದೆ, ನೋ ಲೈಟ್. ಬಟ್ ಇಲ್ಲಿ ಇಂಟೆನ್ಸಿಟಿ ಇರ್ತದೆ, ಮಿನಿಮಮ್ ಇಂಟೆನ್ಸಿಟಿ ಇರ್ತದೆ, ಬಟ್ 0 ಆಗಲ್ಲ. ಇಲ್ಲಿ ರೊಟೇಟ್ ಮಾಡ್ತಾ ಇದ್ರು ನಿಕೋಲ್ಸ್ ಪ್ರಿಸಮನ್ನು ಇಂಟೆನ್ಸಿಟಿ ಬಿಕಮ್ಸ್ ಮಿನಿಮಮ್ ಬಟ್ ನಾಟ್ ಈಕ್ವಲ್ ಟು 0. ಆವಾಗ ನಾವು ಇದು ಎಲಿಪ್ಟಿಕಲಿ ಪೋಲರೈಸ್ಡ್ ಲೈಟ್ ಅಂತ ಕನ್ಫರ್ಮ್ ಆಗುತ್ತೆ. ನೆನ್ಪಿಟ್ಕೊಳ್ಳಿ, ಸರ್ಕ್ಯುಲರ್ಲಿ ಪೋಲರೈಸ್ಡ್ ಲೈಟು ನಿಕೋಲ್ಸ್ ಪ್ರಿಸಮ್ ಮುಖಾಂತರ ರೊಟೇಟಿಂಗ್ ನಿಕೋಲ್ಸ್ ಪ್ರಿಸಮ್ ಮುಖಾಂತರ ಹಾದು ಹೋದಾಗ ಇಂಟೆನ್ಸಿಟಿ ಅನ್ನೋದು 0 ಆಗುತ್ತೆ. ಇಲ್ಲಿ ಇಂಟೆನ್ಸಿಟಿ ಎಲಿಪ್ಟಿಕಲಿ ಪೋಲರೈಸ್ಡ್ ಲೈಟಲ್ಲಿ ಇಂಟೆನ್ಸಿಟಿ 0 ಆಗಲ್ಲ ಬಟ್ ಮಿನಿಮಮ್ ಇರುತ್ತದೆ. ದಿಸ್ ಈಸ್ ಅಬೌಟ್ ಡಿಟೆಕ್ಷನ್. When elliptically polarized light is incident on a quarter wave plate, normally it is converted back to plane polarized light like this, and when this plane polarized is viewed through a rotating Nichols shows variation in intensity with minimum is not equal to 0. This confirms the incident light to be elliptically polarized light. Thank you. In the next video we can discuss about the optical